ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಮುದಗಲ್ ಪಟ್ಟಣದಲ್ಲಿ ಹಿಂದವಿ ಸೇನಾ ಸಂಘಟನೆ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ 395ನೇ ಜಯಂತ್ಯುತ್ಸವ ನಿಮಿತ್ತ ಮಂಗಳವಾರ ಬೃಹತ್ ಶೋಭಾಯಾತ್ರೆ ಜರುಗಿತು. ಪಟ್ಟಣದ ಲಿಂಗಸಗೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಬನ್ನಿಮಂಟಪದ ಹತ್ತಿರ ಅಲಂಕೃತ ಟ್ರಾಕ್ಟರ್ನಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಡಾಕ್ಟರ್ ಗುರುರಾಜ ದೇಶಪಾಂಡೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ನಾಗಲಾಪುರ, ನಾಗರಹಾಳ, ಬಯ್ಯಾಪುರ ಹಾಗೂ ಇತರೆ ಗ್ರಾಮಗಳಿಂದಲೂ ಹಿಂದೂ ಕಾರ್ಯಕರ್ತರು ಶೋಭಾಯಾತ್ರೆಯಲ್ಲಿ ಭಾಗಿಯಾದರು. ಯುವಕರು ಶಿವಾಜಿ ಮಹಾರಾಜರ ಘೋಷಣೆಗಳನ್ನು ಕೂಗಿ ಜೈಕಾರ ಹಾಕತ್ತಾ ಡಿಜೆ ಸದ್ದಿಗೆ ಯುವಕರು ಹೆಜ್ಜೆ ಹಾಕಿದರು. ವೆಂಕಟೇಶ ಕುಲಕರ್ಣಿ, ಪುರಸಭೆ ಸದಸ್ಯ ಗುಂಡಪ್ಪ ಗಂಗಾವತಿ, ಮುಖಂಡರಾದ ಮಲ್ಲಪ್ಪ ಮಾಟ್ಟೂರು, ಸಣ್ಣ ಸಿದ್ದಯ್ಯ ಮೇಗಳಪೇಟೆ, ಅರುಣ ಯರದಿಹಾಳ, ಆದರ್ಶ ಸಜ್ಜನ್, ವಿಜಯ ಕುಂಬಾರ, ವಿಲಾಸರಾವ್ ದೇಶಪಾಂಡೆ, ಶಂಕರ, ಶಿವು ಯಾದವ್, ಮಹಾಂತೇಶ ಭೋವಿ, ಮೋಹನ ಭಂಡಾರಿ, ಶಂಕರ ಉಪ್ಪಾರ, ಮಂಜುನಾಥ ಕೊಳ್ಳಿ, ಶರಣಪ್ಪ ಕುಂಬಾರ, ರಾಘು ಸುರಪುರ ಸೇರಿದಂತೆ ಇತರರಿದ್ದರು. ಸಂಕೇಶ ಹಿಂಗೆ ನಿಂತ್ಬಿಡ್ರಿ. ವಿಲಾಸ್ ನೀವು ಸ್ವಲ್ಪ ಮುಂದೆ ಬಾ. ಕಾಯಿ ತರ ಮಲ್ಲು ಕಾಯಿ ತಸ್ರಿ ಹೊಡಿ ಅಲ್ಲಿ ಆಗ. ಸರ್ ಸ್ವಲ್ಪ ಈಗ ನೋಡಿಬಿಡಿ ಸರ್. ವೆಂಕಟೇಶ ಶ್ರೀಮಂತ ಶ್ರೀ ಛತ್ರಪತಿ ಇವತ್ತಿನ HTV ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು.